ಮಗಳಿಗೊಂದು ನ್ಯಾಯ ಸಿಗುತ್ತಂದ್ರೆ 100% ಸರ್. ಒಂದು ತಿಂಗಳು ಬೇಕಾದರೂ ಇರ್ತೀವಿ ಸರ್. ರೋಡ್ ಇದು ಮಾಡೋದು. ಈಗ ಈ ಹುಡುಗಿ ಹತ್ರನೇ ಹೇಳ್ತಾನೆ, ಪೊಲೀಸ್ನವರೆಲ್ಲ ನನ್ನ ಮಾತು ಕೇಳ್ತಾರೆ. ನನಗೆ 17 ಎಕರೆ ಜಮೀನು ಐತೆ, ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ನಿನ್ನ ಎಷ್ಟು ಬೇಕು ಹೇಳಿ ದುಡ್ಡು ನಾನು ನಿನ್ನ ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ನಮ್ಮ ಮಾತು ಕೇಳ್ತಾರೆ, ಯಾರು ನಮ್ಮ ಮಾತು ಬಿಟ್ಕೊಡಲ್ಲ. ಅದೇ ಥರ ನಾವು ವಿಡಿಯೋ ಮಾಡಿದ ದಿನಾನೇ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈ ಹುಡುಗಿ ನಮ್ಮ ಹತ್ರ ಬಂದಿದ್ದ ದಿನಾನೇ ಇದೇ ಪೊಲೀಸ್ ಸ್ಟೇಷನಲ್ಲಿ 7 ದಿನ ರಜೆ ಕೊಡ್ತಾರೆ ಸರ್. ನಾನು ಆ ಹುಡುಗಿ ಮಾತ್ರ ಅವನ 7 ದಿನ ರಜೆ ಮುಗಿಸ್ಕೊಂಡು ಬಂದ್ರೂ ಇಲ್ಲೇ ಇರ್ತೀರಿ, ಎಲ್ಲೋ ಒಂದು ಕಡೆ ಕುತ್ಕೊಂಡು. ಹಾಂ, ಅವನು ಬರ್ಬೇಕು ಸರ್. ನಡ್ರಿ ಆ ಕಡೆ ಬರ್ರಿ. ಜೈ ಬಿ ಬಾ 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 ಬಾ. ಎಲ್ಲಪ್ಪ ಹುಡುಗಿ? ಆ ಹುಡುಗಿ ಅಲ್ಲೇ ಅಂತ ಹೇಳಿದ್ರು ಹುಡುಗ. ಇಲ್ಲಿ ಪೊಲೀಸು ಅವ್ರು ಹೇಳೋದೇನೋ, ಇಲ್ಲೇನು ಇಶ್ಯೂ ಮಾಡಿಬಿಟ್ರಿ, ಏನೋ ಮಾಡಿಬಿಟ್ರಿ, ಏನೋ. ಸರ್ ಇದಾರಾ ಇನ್ಸ್ಪೆಕ್ಟರ್ ಸರ್? ಸರ್ ಈಗ ಹುಡುಗ ಬರ್ಬೇಕು ಸರ್, ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಇಷ್ಟು ಜನ ಸೇರಿರೋದು, ನಿಮಗೂ ರಿಸ್ಕು ಎಲ್ಲ ಆಗಿರೋದು ಆ ಹುಡುಗದಿಂದಾನೆ. ಆ ಹುಡುಗ ಬಂದುಬಿಟ್ರೆ ಈ ಪ್ರಾಬ್ಲಮ್ಮೇ ಇಲ್ಲ ಸರ್. ಅವ್ನು ದುಡ್ಡು ಬಲ ಇಲ್ಲಿ ಕೆಲಸ ಮಾಡಿಲ್ಲ ಅಂದಾಗ, ಅವ್ನು ಯಾರು ಏನು ಅನ್ನೋದು ಇಲ್ದಿರ ಇದ್ದಾಗ, ಕರೆಕ್ಟಾಗಿ ನಾವು ವಿಡಿಯೋ ಮಾಡಿದ ದಿನಾನೇ 7 ದಿನ ರಜೆ ಏನು ಕೊಡ್ಬೇಕು ಪೊಲೀಸ್ನವರು? ನಾವು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಅದು ಕಾರಣನೇ ಪೊಲೀಸ್ನವರು. ಈ ಹೆಣ್ಣುಮಗಳು ಕೂಡ ನ್ಯಾಯ ಕೊಡಬೇಕಾಗಿರೋದು ನೀವೇ ತಾನೇ. ಈಗ ನಮ್ದೇನು ಗೊತ್ತಾ, ನಿಮ್ಮ ಮಾತು ನಾವು ಕಂಪ್ಲೇಂಟ್ ಕೊಡೋದಕ್ಕಾಗಲ್ಲ, ನಾವು ಅವ್ನು ಸಸ್ಪೆಂಡ್ ಮಾಡಬೇಡಿ, ಅವ್ನ ಡ್ಯೂಟಿನಲ್ಲೇ ಇರಲಿ, ಅವ್ನು ಕರೆಸಿ ಆ ಹುಡುಗಿನೂ ಕರ್ಕೊಳ್ಳಿ, ನೀವು ಆ ಹುಡುಗಿ ಮತ್ತು ಇವನು ಇಬ್ಬರೇ ಮಾತಾಡಲಿ, ನಾವೆಲ್ಲ ಇಲ್ಲೇರಣ್ಣ, ಅವ್ರು ಮಾತಾಡ್ಕೊಳ್ಳಿ, ಅವ್ರು ಇತ್ಯರ್ಥ ಮಾಡ್ಕೊಳ್ಳಿ. ನಾವು ಬಂದಿರೋಂಥದ್ದು ಇಷ್ಟೇ ಸರ್. ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ಸು 178 ಮಾಡಿದ್ರು ಬಿಟ್ಬಿಟ್ಟಿದ್ದೀವಿ ನಾವು. 2-3 ವರ್ಷ ಆಗೈತೆ ಸರ್. ನಾವು ಹೇಳ್ರಿ ಸರ್. ಮತ್ತೆ ಈ ಹುಡುಗಿ ಮೇಲೆ ಇಲ್ಸಲ್ದ ಆರೋಪಗಳ ಅದು ಇದು ಎಲ್ಲ ಮಾಡಿಕೊಂಡು 1 ವರ್ಷದಿಂದ ಕೆಲಸಕ್ಕೆ ಸೇರ್ಕೊಂಡಾಗಿಂದ ಇಲ್ಲಿ ತನಕ ಆ ಹುಡುಗಿಗೆ ಯಾವ ಥರ ಚಿತ್ರಹಿಂಸೆ ಕೊಡಬೇಕು ಎಲ್ಲ ಥರ ಕೊಟ್ಟು, ಈಗ ಈ ಹುಡುಗಿ ಹತ್ರನೇ ಹೇಳ್ತಾನೆ, ಪೊಲೀಸ್ನವರೆಲ್ಲ ನನ್ನ ಮಾತು ಕೇಳ್ತಾರೆ. ನನಗೆ 17 ಎಕರೆ ಜಮೀನು ಐತೆ, ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ನಿನ್ನ ಎಷ್ಟು ಬೇಕು ಹೇಳಿ ದುಡ್ಡು ನಾನು ನಿನ್ನ ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ನಮ್ಮ ಮಾತು ಕೇಳ್ತಾರೆ, ಯಾರು ನಮ್ಮ ಮಾತು ಬಿಟ್ಕೊಡಲ್ಲ. ಅದೇ ಥರ ನಾವು ವಿಡಿಯೋ ಮಾಡಿದ ದಿನಾನೇ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈ ಹುಡುಗಿ ನಮ್ಮ ಹತ್ರ ಬಂದಿದ್ದ ದಿನಾನೇ ಇದೇ ಪೊಲೀಸ್ ಸ್ಟೇಷನಲ್ಲಿ 7 ದಿನ ರಜೆ ಕೊಡ್ತಾರೆ ಸರ್. ನಾನೇ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ, ಅಥವಾ ಅವ್ನು ಇರೋಷ್ಟು ದಿನನೂ ನಾನೇ ಸಾಕ್ತೀನಿ, ನನ್ನನ್ನು ಮದುವೆ ಆದರೆ ಸಾಕು ಅನ್ನೋ ಒಂದು ಕಾರಣ ಆ ಹುಡುಗಿ ಸರ್. ನಾವಿವಾಗ ಈಗ ಇವು ಹೆಣ್ಮಗಳಿಗೋಸ್ಕರ ನಾನು ಬಂದಿದ್ದೀನಿ ಸರ್, ನನಗೋಸ್ಕರ ಇವರೆಲ್ಲ ಬಂದಿದ್ದಾರೆ ಸರ್. ನೀವೇನಾದರೂ ಹೇಳಿದ್ದೀರಂದರೆ ಒಬ್ರು ಇರಲ್ಲ ಸರ್, ಇಲ್ಲೇ ನಾವೆಲ್ಲ ಹೊಟ್ಟೋಗ್ತೀವಿ. ನಾನು ಈ ಹುಡುಗಿ ಇಬ್ರು ಇರ್ತೀವಿ. ಅವ್ನು 7 ದಿನ ರಜೆ ಐತಲ್ಲ ಸರ್, ಆ 7 ದಿನ ರಜೆ ಕಂಪ್ಲೀಟ್ ಮಾಡ್ಕೊಂಡು ಬರಲಿ, ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ. ಹಾಕ್ಲಿ ಸರ್, ಪರವಾಗಿಲ್ಲ ಸರ್. ಇದೇ ತಾನೇ ಸರ್, ಈಗ ಅವ್ನು ಹೇಳಿದ್ದು ದುಡ್ಡು ನನ್ನ ಹತ್ರ ಇದೆ, ನಮ್ಮ ದುಡ್ಡು ನಡೆಯುತ್ತೆ ಅಂತ ಬಿಟ್ಟು ವಿಡಿಯೋ ಮಾಡಿದ ದಿನಾನೇ ಅವನೊಂದು ತಿಂಗಳು ರಜೆ ಆಗ್ತಾನೆ, ಇಲ್ಲಿ ರಜೆ ಕೊಡ್ತಾರೆ ಅಂದರೆ ಇಲ್ಲಿ ಸರ್ ನ್ಯಾಯ. ಮಗಳಿಗೊಂದು ನ್ಯಾಯ ಸಿಗುತ್ತಂದ್ರೆ 100% ಸರ್. ಒಂದು ತಿಂಗಳು ಬೇಕಾದರೂ ಇರ್ತೀವಿ ಸರ್. ಸ್ವಾಮಿ ದಯವಿಟ್ಟು ನಮ್ದು ಅಂಬಲ್ ರಿಕ್ವೆಸ್ಟು ಸರ್, ಇವ್ರನ್ನೆಲ್ಲ ಕಳಿಸ್ಬಂದ್ರೆ ಕಳಿಸ್ಬಿಡ್ತೀನಿ, ಯಾರು ಇರಬಾರ್ದು, ಎಲ್ಲರೂ ಹೊಟ್ಟೋಗ್ಬೇಕು. ನಾನು ಆ ಹುಡುಗಿ ಮಾತ್ರ ಅವನ 7 ದಿನ ರಜೆ ಮುಗಿಸ್ಕೊಂಡು ಬಂದ್ರೂ ಇಲ್ಲೇ ಇರ್ತೀರಿ, ಎಲ್ಲೋ ಒಂದು ಕಡೆ ಕುತ್ಕೊಂಡು. ಹಾಂ, ಅವನು ಬರ್ಬೇಕು ಸರ್. ನಡ್ರಿ ಆ ಕಡೆ ಏನು ಸಿನಣ್ಣ?